ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಯಾವುದೇ ಆದೇಶವನ್ನ ನೀಡಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಆಗಸ್ಟ್ 25ರಂದು ಸ್ಪಷ್ಟಪಡಿಸಿದೆ. ಪಾದಚಾರಿಗಳ ಸುಗಮ ಸಂಚಾರಕ್ಕಾಗಿ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳನ್ನು ಕಲ್ಪಿಸಬೇಕು ಎಂಬ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವ ಆದೇಶವೆಂದು ಅರ್ಥೈಸಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ಹೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಕಾರ್ಯಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಹಾಗೂ ಇತರ ಪದಾಧಿಕಾರಿಗಳ ವಿರುದ್ಧ ಮಂಗಳೂರು ಮಹಾನಗರ ಪಾಲಿಕೆ ದಾಖಲಿಸಿದ್ದ ಪ್ರಕರಣವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ವೇಳೆ ಈ ಮಹತ್ವದ ವಿಚಾರ ಚರ್ಚೆಗೆ ಬಂದಿದೆ. ಸಂಘದ ಪರವಾಗಿ ಹಿರಿಯ ವಕೀಲ ಎಸ್ ಬಾಲನ್ ವಾದ ಮಂಡಿಸಿದರು. ಒಂದೆಡೆ ಸಾವಿರಾರು ಕುಟುಂಬಗಳ ಜೀವನೋಪಾಯವಾಗಿರುವ ಬೀದಿ ಬದಿ ವ್ಯಾಪಾರ, ಮತ್ತೊಂದೆಡೆ ನಗರ ಆಡಳಿತದ ತೆರವು ಕಾರ್ಯಾಚರಣೆ ಮತ್ತು ಪ್ರಕರಣಗಳ ಒತ್ತಡ ಹೆಚ್ಚಾಗುತ್ತಿವೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಸಂಘಟನೆಗಳ ನಾಯಕರ ವಿರುದ್ಧ ಪ್ರಕರಣ ದಾಖಲಿಸುವ ಮೂಲಕ ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಈ ಎಲ್ಲ ಮಹತ್ವದ ಪ್ರಶ್ನೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಜನಶಕ್ತಿ ಮೀಡಿಯಾ ಮಹತ್ವದ ಚರ್ಚೆಯೊಂದನ್ನು ನಡೆಸಿದೆ. ನಮಸ್ಕಾರ ವೀಕ್ಷಕರೇ. ಯಾಕೋ ಕರ್ನಾಟಕ ಸರ್ಕಾರ ಒಂದೇ ಸಮನೆ ದುಡಿಯುವ ಜನ ವಿಭಾಗದ ಮೇಲೆ, ಅಂಚಿಗೆ ತಳ್ಳಲ್ಪಟ್ಟ ಜನ ವಿಭಾಗದ ಮೇಲೆ ದಾಳಿಯನ್ನು, ಪ್ರಹಾರವನ್ನು ನಡೆಸ್ತಾ ಇರೋದನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಗಮನಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ಇತ್ತೀಚೆಗೆ ನಡೆದಂತಹ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪಾದಚಾರಿಗಳ ಸುರಕ್ಷೆಯ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಏನೋ ಆದೇಶ ಕೊಟ್ಟಿದೆ, ಹಾಗಾಗಿ ನಾವು ಗತ್ಯಂತರ ಇಲ್ಲದೆ ಅದನ್ನ ಪಾಲಿಸ್ತೀವಿ ಅಂತ ಏಕಾಏಕಿ ಬೆಂಗಳೂರಿನ ಹಲವು ಕಡೆ ಮತ್ತು ರಾಜ್ಯದ ಇತರ ಭಾಗಗಳಲ್ಲಿ, ಸೋಟುಸೇ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇಂಥದ್ದನ್ನು ಇನ್ ದ ನೇಮ್ ಆಫ್ ಎವಿಕ್ಷನ್, ಇಲ್ಲೀಗಲ್ ಆಕ್ಯುಪೆನ್ಸಿ, ಹೀಗೆಲ್ಲ ಏನೇನು ಅವಕ್ಕೆ ವಿಶೇಷಣಗಳನ್ನು ಕೊಟ್ಟು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅಸಲಿಗೆ ಇವತ್ತಿನ ಈ ಚರ್ಚೆ ಬೆಂಗಳೂರಿನಲ್ಲಿ ನಡೆದಂತಹ ಇತ್ತೀಚಿನ ದಿವಸಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಡೆದಂತಹ ದಾಳಿಯನ್ನು ಕುರಿತು ಮಾತಾಡೋದು ನಮ್ಮ ಉದ್ದೇಶ. ಇವತ್ತು ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ, ಅದರ ಇತಿಮಿತಿಗಳೇನು, ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಬೀದಿ ಮೇಲೆ ವ್ಯಾಪಾರ ಮಾಡೋದಕ್ಕೆ ಹಕ್ಕಿದೆಯೋ ಇಲ್ವೋ, ಹಕ್ಕಿದ್ದರೆ ಅದರ ಪಾಲನೆ ಎಷ್ಟಾಗ್ತಾ ಇದೆ ಮತ್ತು ಅದನ್ನು ಪಾಲನೆ ಮಾಡಬೇಕಾದ್ರೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು, ಸರ್ಕಾರದ ಬಾಧ್ಯತೆ ಏನು, ಜನರ ಜವಾಬ್ದಾರಿ ಏನು ಅಂತ ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಕಾತ್ಯಾಯಿನಿ ಚಾಮರಾಜ್ ಅವರಿದ್ದಾರೆ. ಕಾತ್ಯಾಯಿನಿ ಚಾಮರಾಜ್ ಅವರು ಸಿವಿಕ್ ಅನ್ನುವಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ, ಟ್ರಸ್ಟು, ಅದರದ್ದು ಮ್ಯಾನೇಜಿಂಗ್ ಟ್ರಸ್ಟಿ. ನಮಸ್ಕಾರ ಕಾತ್ಯಾಯಿನಿ. ನಮಸ್ತೆ. ಬಹುಶಃ ನೀವು ಗಮನಿಸಿರ್ತೀರಿ, ಮತ್ತು ನನಗೆ ಗೊತ್ತಿರೋ ಹಾಗೆ ನಿಮ್ಮ ಟ್ರಸ್ಟ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಬೀದಿ ಬದಿ ವ್ಯಾಪಾರಿಗಳನ್ನು ಏಕಾಏಕಿ ಎತ್ತಂಗಡಿ ಮಾಡಿದ್ದರ ಬಗ್ಗೆ ನೀವೊಂದು ಪತ್ರವನ್ನು ಬರೆದಿದ್ದೀರಿ ಮತ್ತು ಆಗಾಗ ಹಲವಾರು ಲೇಖನಗಳನ್ನು ಕೂಡ ನಿಮ್ಮದನ್ನು ಬರೆದಿದ್ದನ್ನು ನಾನು ನೋಡಿದ್ದೀನಿ. ಸೊ ಈ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅನ್ನುವ ಹೆಸರಲ್ಲಿ ಏಕಾಏಕಿ ಈ ಥರ ಮಾಡಿದ್ರಲ್ಲ, ಅಂಥದ್ದೊಂದನ್ನು ಮಾಡುವಂತಹ ಅವಕಾಶ ಇದೆಯಾ, ಕಾನೂನಿದೆಯಾ, ಯೋಜನೆ ಇದೆಯಾ, ಏನಿದೆ? ಇವಾಗ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಪಾದಚಾರಿಗಳಿಗೆ ಅಡಚಣೆ ಆಗಬಾರ್ದು ಅಂತ ಹೇಳಿದ್ದಾರೆ. ಬಟ್ ಇರುವ ವೆಂಡರ್ಸ್ನ ಎವಿಕ್ಟ್ ಮಾಡಬೇಕು ಅಂತ ಅವರೆಲ್ಲೂ ಹೇಳಿಲ್ಲ. ಓಕೆ, ಆ್ಯಂಡ್ ವೆಂಡರ್ಸ್ನ ಪ್ರೊಟೆಕ್ಷನ್ಗೆ ಸಪ್ರೇಟ್ ನ್ಯಾಷನಲ್ ಆ್ಯಕ್ಟ್ ಇದೆ. ಅದು 12 ವರ್ಷದ ಹಿಂದೆ ಮಾಡಿದ್ದಾರೆ. ಅದು 2014ನಲ್ಲೇ ಕಾನೂನು ಬಂದಿದೆ. ಸೊ ಆ ಕಾನೂನಿನಲ್ಲೂ ಕೂಡ ಪಾದಚಾರಿಗಳಿಗೆ ತಡೆ ಆಗದೆ ವೆಂಡಿಂಗ್ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಲ್ಲೂ ಸ್ಪಷ್ಟತೆ ಇದೆ. ಸೊ ಪಾದಚಾರಿಗಳಿಗೆ ದಾರಿ ಮಾಡಿಕೊಡೋಕ್ಕೆ ವೆಂಡರ್ಸ್ನ ಎವಿಕ್ಟ್ ಮಾಡಬೇಕಾಗಿಲ್ಲ. ಆ ಕಾನೂನಲ್ಲಿ ಏನಿದೆ ಅದನ್ನು ಪಾಲಿಸಬೇಕು. ನ್ಯಾಷನಲ್ ಆ್ಯಕ್ಟ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ 2019ವರೆಗೂ ರೂಲ್ಸ್ನ ಫ್ರೇಮ್ ಮಾಡಲಿಲ್ಲ. ಬಟ್ 2019ನಲ್ಲಿ ಫ್ರೇಮ್ ಮಾಡಿದ್ದಾರೆ, ರಾಷ್ಟ್ರೀಯ ಕಾಯ್ದೆನ ಇಲ್ಲ ಹೇಗೆ ಅನುಷ್ಠಾನಕ್ಕೆ ತರಬೇಕಂತ. ಜೊತೆಗೆ 2020ನಲ್ಲಿ ಅದರಡೆ ಒಂದು ಸ್ಕೀಮ್ ತಯಾರು ಮಾಡಿದ್ದಾರೆ, ಯೋಜನೆ ರೂಪಿಸಿದ್ದಾರೆ, ಹೇಗೆ ನಾವು ಪಾದಚಾರಿಗಳನ್ನೂ ರಕ್ಷಿಸಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳನ್ನೂ ರಕ್ಷಿಸಬೇಕು ಅಂತ ಇಬ್ಬರ ಹಕ್ಕುಗಳನ್ನು ಗಮನದಲ್ಲಿಟ್ಕೊಂಡು ಆ ಸ್ಕೀಮ್ ಮಾಡಿದ್ದಾರೆ. ಸೊ ಆ ಸ್ಕೀಮು, ರೂಲ್ಸು ಎಲ್ಲನೂ ಬದಿಗಿಟ್ಟು ಇವರು ಏಕಾಏಕಿ ಬಂದು ಇವಾಗ ಎವಿಕ್ಟ್ ಮಾಡಿರೋದು
ಕಾನೂನಿಗೆ, ಸ್ಕೀಮ್ಗೆ ಎಲ್ಲ ಉಲ್ಲಂಘನೆ. ಸೊ ಕಾನೂನು ಮತ್ತು ಯೋಜನೆಯನ್ನ ಉಲ್ಲಂಘನೆ ಮಾಡಿದ್ದಾರೆ, ತಾವೇ ಫ್ರೇಮ್ ಮಾಡಿರೋ ರೂಲ್ಸ್ ಅನ್ನ ಮತ್ತು ಸ್ಕೀಮ್ ಅನ್ನ ಉಲ್ಲಂಘನೆ ಮಾಡಿದೆ ಸರ್ಕಾರ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಬ್ರೀಫ್ ಆಗಿ ಆ ಯೋಜನೆ ಅಥವಾ ಕಾನೂನು ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ನಿಗೆ ಏನು ಹೇಳುತ್ತೆ ಅಂತ ಹೇಳ್ಬೋದಾ? ಮುಖ್ಯವಾಗಿ ಆ್ಯಕ್ಟಲ್ಲೇ ಇರೋದು, ನ್ಯಾಷನಲ್ ಆ್ಯಕ್ಟಲ್ಲೇ ಇರೋದು, ಏನೇ ನೀವು ನಿರ್ಧಾರ ತಗೊಳ್ಳೋಕೆ ಮುಂಚೆ ಟೌನ್ ವೆಂಡಿಂಗ್ ಕಮಿಟಿ ಮಾಡಬೇಕು. ಅದರಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಪ್ರಾತಿನಿಧ್ಯ ಕೊಡಬೇಕು. ಅವರಿಲ್ದಿರ ನೀವು ಯಾವುದೇ ಡಿಸಿಷನ್ ತಗೊಳ್ಳೋ ಆಗಿಲ್ಲ. ಮತ್ತು ಟೆಂಪರರಿ ಟೌನ್ ವೆಂಡಿಂಗ್ ಕಮಿಟಿ ಮಾಡಿಬಿಟ್ಟು ಅದರಲ್ಲಿ ಸ್ಟ್ರೀಟ್ ವೆಂಡರ್ಸ್ಗೆ ಆದ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಟ್ಟು ಆಮೇಲೆ ನೀವು ಸರ್ವೆ ಮಾಡಬೇಕು. ಎಲ್ರಿಗೂ ಪ್ರತಿಯೊಬ್ಬರನ್ನು ಸರ್ವೆ ಮಾಡಬೇಕು. ಯಾರನ್ನೇ ಎವಿಕ್ಟ್ ಮಾಡ್ದಿರ ಪೂರ್ಣ ಸರ್ವೆ ಮಾಡಿ ಅವರೆಲ್ರಿಗೂ ID ಕಾರ್ಡ್ ಕೊಡಬೇಕು. ID ಕಾರ್ಡ್ ಕೊಟ್ಟ ಮೇಲೆ ನೀವು ಎಲ್ಲಿ ಅವ್ರಿಗೆ ಜಾಗ ಕೊಡ್ಬೋದು ಅದನ್ನು ನಿರ್ಧರಿಸಬೇಕು. ಯಾವ ರಸ್ತೆಯಲ್ಲಿ ವೆಂಡಿಂಗ್ ಅಲೌಡ್ ಇದೆ, ಯಾವ ರಸ್ತೆಯಲ್ಲಿ ರೆಸ್ಟ್ರಿಕ್ಟೆಡ್ ವೆಂಡಿಂಗ್ ಅಲೌಡ್ ಇದೆ, ಮತ್ತು ಯಾವ ರಸ್ತೆಯಲ್ಲಿ ವೆಂಡಿಂಗ್ ಮಾಡಲೇಬಾರ್ದು ಅನ್ನೋದು ಮೊದಲು ರಸ್ತೆಗಳನ್ನ ಗುರುತಿಸ್ಬೇಕು. ಅಲ್ಲಿ ಬೋರ್ಡ್ ಹಾಕಬೇಕು, ಇದು ವೆಂಡಿಂಗ್ ಝೋನ್, ಇದು ನಾನ್ ವೆಂಡಿಂಗ್ ಝೋನ್. ಇದನ್ನು ಯಾವುದು 12 ವರ್ಷದಿಂದ ಮಾಡಿಲ್ಲ ಅವರು. ಜೊತೆಗೆ ಆ ವೆಂಡಿಂಗ್ ಝೋನ್ಗಳನ್ನ ಡಿಕ್ಲೇರ್ ಮಾಡಿದ ಮೇಲೇ ಅವರು ಯಾರನ್ನಾದರೂ ಅಲ್ಲಿಂದ ಎತ್ತಂಗಡಿ ಮಾಡೋ ಹಂಗೆ ಇಲ್ಲ, ಅದನ್ನೆಲ್ಲ ಡಿಕ್ಲೇರ್ ಮಾಡೋವರೆಗೂ. ಸೊ ಇವರು ಅದು ಯಾವುದೂ ಮಾಡ್ದಿರ ಎತ್ತಂಗಡಿ ಮಾಡ್ತಾ ಇರೋದು ತೀರಾ ಕಾನೂನಿಗೆ ವಿರುದ್ಧ. ಮುಖ್ಯವಾಗಿ ಕಾನೂನಲ್ಲಿ ಏನು ಹೇಳುತ್ತೆ ಅಂತಂದರೆ 2.5% ಪಾಪ್ಯುಲೇಷನ್ವರೆಗೂ ನಾವು ವೆಂಡರ್ಸ್ಗೆ ಲೈಸೆನ್ಸ್ ಕೊಡ್ಬೋದು. 2.5% ಆಫ್ ದ ಇಡೀ ಪಾಪ್ಯುಲೇಷನ್ ಅಂದರೆ ನಮ್ಮಲ್ಲಿ 1.4 crore ಜನ ಇದ್ದಾರೆ ಅಂದರೆ 3.5 ಲಕ್ಷ ಜನದವರೆಗೂ ನಾವು ID ಕಾರ್ಡ್ ಕೊಡ್ಬೋದು ವೆಂಡರ್ಸ್ಗೆ. ಅದು ಲಿಮಿಟ್ಟು 3.5 ಲಕ್ಷದವರೆಗೂ. ಬಟ್ ಇವ್ರು ಏನು ಮಾಡಿದ್ದಾರೆ, ರೂಲ್ಸು ವೆಂಡಿಂಗ್ ಸರ್ವೆ ಮಾಡೋವಾಗ ಮಾಡಿದ್ರು, ಒಂದಷ್ಟು ಸರ್ವೆಗಳು ಮಾಡಿದ್ರು, ಬಟ್ ಸರಿಯಾಗಿ ಮಾಡೇ ಇಲ್ಲ, ಎಲ್ಲರನ್ನೂ ಗುರುತಿಸೇ ಇಲ್ಲ. ಆ್ಯಂಡ್ ಏಕಾಏಕಿ ಆರ್ಬಿಟ್ರರಿಯಾಗಿ ನಾವು 27,000 ಜನಕ್ಕೆ ಮಾತ್ರ ಲೈಸೆನ್ಸ್ ಕೊಡ್ತೀವಿ ಅಂತ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ಯಾವುದೇ ಬೇಸಿಸ್ ಇಲ್ಲ, ಕಾನೂನಾತ್ಮಕ ಬೇಸಿಸೇ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ PM ಸ್ವನಿಧಿ ಸ್ಕೀಮ್ ಅಂತ ಬಂದಿದೆ, ಅದರಡೆ 8,000 ಜನ ಅಪ್ಲೈ ಮಾಡಿದ್ದಾರೆ ಆಲ್ರೆಡಿ. ಸೊ ಎಲ್ಲರೂ ಅವರ ಯೂನಿಯನ್ಗಳು ಹೇಳೋದು 1 ಲಕ್ಷಕ್ಕೂ ಮೀರಿ ವೆಂಡರ್ಸ್ ಇದ್ದಾರೆ, ಬಟ್ ನೀವು ಸರ್ವೆನೇ ಪೂರ್ತಿಗೊಳಿಸಿಲ್ಲ, ಎಲ್ರಿಗೂ ID ಕಾರ್ಡೇ ಕೊಟ್ಟಿಲ್ಲ. ಅದು ನಿಮ್ಮ ದೋಷ, ಕೊಟ್ಟಿಲ್ಲದೆ ಇರೋದು. ಆಮೇಲೆ ಒಂದು ಸಮಯ ನೀವು ಅವ್ರನ್ನ ಇಲ್ಲಿಂದ ಇನ್ನೊಂದು ಕಡೆಗೆ ಎತ್ತಂಗಡಿ ಮಾಡಬೇಕು ಅಂತ ಹೇಳಿದ್ರೂ ಅವ್ರಿಗೆ ನೋಟಿಸ್ ಕೊಡಬೇಕು. ಯಾರಿಗೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರಾ ಅವ್ರಿಗೆ 30 ದಿನದ ನೋಟಿಸ್ ಕೊಡಬೇಕು. ಅದಕ್ಕೆ ಮುಂಚೆ ನೀವು ಏಕಾಏಕಿ ಬಂದು ಅವ್ರನ್ನ ಎವಿಕ್ಟ್ ಮಾಡೋ ಹಾಗೆ ಇಲ್ಲ. ಸೊ 30 ದಿವಸ ನೋಟಿಸ್ ಕೊಟ್ಟು ನಿನಗೆ ಪರ್ಯಾಯ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಹೋಗು ಸುಮ್ಮನೆ ಅಂತ ಹೇಳೋ ಹಾಗೆ ಇಲ್ಲ. ಸೊ ಅವ್ರು ಹಾಗೂ ಹೋಗದೆ ಹೋದರೆ, ಬೇರೆ ಜಾಗ ಕೊಟ್ಟೂ ಅವ್ರು ಹೋಗದೆ ಹೋದರೆ ನಾನ್ ವೆಂಡಿಂಗ್ ಝೋನ್ನಿಂದ, ಆವಾಗ ನೀವು ಅಲ್ಲಿ ಹೋಗಿ ಅವ್ರ ಸಾಮಾನೆಲ್ಲ ಜಪ್ತಿ ಮಾಡಿ, ಬಟ್ ಜಪ್ತಿ ಮಾಡಿದ್ರೂ ಅವ್ರಿಗೆ ಲಿಸ್ಟ್ ಕೊಡಬೇಕು, ಇಂತಿಂಥ ಸಾಮಾನು ನಿಮ್ಮದನ್ನು ನಾವು ಎತ್ಕೊಂಡಿದ್ದೀವಿ ಅಂತ. ಅದನ್ನು ಜೋಪಾನವಾಗಿ ಮಡ್ಕೊಬೇಕು. ಅವ್ರು ಬಂದು ಸ್ವಲ್ಪ ಹಣ ಕೊಟ್ಟು ಅದನ್ನು ರೀಕ್ಲೇಮ್ ಮಾಡ್ಕೋಬೋದು. ಸೊ ಇದು ಕಾನೂನಲ್ಲಿರೋದು. ಸೊ ಇಷ್ಟನ್ನೆಲ್ಲ ಅವರು ವೈಲೇಟ್ ಮಾಡಿ ಏಕಾಏಕಿ ಬಂದು ನೋಟಿಸ್ ಇಶ್ಯೂ ಮಾಡ್ದಿರಾ, ಸರ್ವೆ ಕೂಡ ಮಾಡ್ದಿರಾ, ID ಕಾರ್ಡ್ ಎಲ್ರಿಗೂ ಕೊಡ್ದಿರಾ ಎವಿಕ್ಷನ್ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗ ನೀವು ಹೇಳಿದಾಗೆ ನ್ಯಾಷನಲ್ ಲಾ ಇದೆ. ಆ ನ್ಯಾಷನಲ್ ಲಾ ಅಡಿಯಲ್ಲಿ ನನ್ನ ಪ್ರಕಾರ ಅದು UPA ಗೌರ್ಮೆಂಟ್ ಇರುವಾಗಲೇ ಆ ಕಾನೂನು. ಹೌದು. ಸೊ UPA ಗೌರ್ಮೆಂಟ್ ಇರುವಾಗ ಅಂದರೆ ತನ್ನದೇ ಸರ್ಕಾರ ಕೇಂದ್ರದಲ್ಲಿ ಇರುವಾಗ ತಂದಂತಹ ಒಂದು ಕಾನೂನನ್ನು ಹೀಗೆ ಉಲ್ಲಂಘನೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಸಚಿವರಿಗೆ ಪ್ರೇರೇಪಣೆ ಏನಿರ್ಬೋದು? ಆರ್ಬಿಟ್ರರಿಯಾಗಿ ಕೆಲಸ ಮಾಡೋದೇ ಅವ್ರದ್ದು ಒಂಥರ ರೂಢಿ ಆಗಿಬಿಟ್ಟಿದೆ ಅಲ್ವಾ. ಜೊತೆಗೆ ಈ 12 ವರ್ಷದಿಂದನೂ ಯಾಕೆ ನಾನ್ ವೆಂಡಿಂಗ್ ಝೋನ್ ಡಿಕ್ಲೇರ್ ಮಾಡಿಲ್ಲ ಅಂದರೆ, ಪೊಲೀಸ್ನವರಾಗಲಿ ಮುನ್ಸಿಪಾಲ್ಟಿ ಆಫೀಷಿಯಲ್ಸ್ ಆಗಲಿ ಬಂದು ದಿನನಿತ್ಯ ಅವರಿಂದ ಮಾಮೂಲು ಕಲೆಕ್ಟ್ ಮಾಡೋದು ನಡೀತಾ ಇದೆ.
ಅದಕ್ಕೆ ದೇ ಡೋಂಟ್ ವಾಂಟ್ ಟು ಇಂಪ್ಲಿಮೆಂಟ್ ದ ಲಾ. ಯಾಕೆಂದರೆ ಇದು ವೆಂಡಿಂಗ್ ಝೋನ್ ಅಲ್ಲ, ಇದು ವೆಂಡಿಂಗ್ ಝೋನು ಅಂತ ನೀವು ಡಿಕ್ಲೇರ್ ಮಾಡಿಬಿಟ್ರೆ ಅವನಿಗೆ ಹಕ್ಕು ಬಂದುಬಿಡುತ್ತೆ ಅಲ್ಲಿರೋದಕ್ಕೆ, ಬೀದಿ ವ್ಯಾಪಾರಿಗೆ. ಬಟ್ ಅವ್ರು ಡಿಕ್ಲೇರೇ ಮಾಡದೆ ಹೋದರೆ ಅವನನ್ನು ಯಾವಾಗಲೂ ಅತಂತ್ರ ಸ್ಥಿತಿನಲ್ಲಿ ಇಡ್ಬೋದು. ಯಾವಾಗಲೂ ಬಂದು ನೀನು ಎನ್ಕ್ರೋಚ್ ಮಾಡ್ತಾ ಇದೆಯಾ, ನಿನ್ನು ಇಲ್ಲೀಗಲ್ಲು ಅಂದ್ಬಿಟ್ಟು ಅವನ ಹತ್ರ ಮಾಮೂಲು ಕಿತ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಅದನ್ನು ಮುಂದುವರಿಸ್ಕೊಂಡು ಇವರು ಇವಾಗ ಜಸ್ಟ್ ಬಿಕಾಸ್ ಪಾದಚಾರಿಗಳಿಗೆ ರೈಟು ಪ್ರೊಟೆಕ್ಟ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಇದೇ ಒಂದು ನೆಪ ಮಾಡಿಕೊಂಡು ಎಲ್ಲರೂ ಏಕಾಏಕಿ ಎವಿಕ್ಟ್ ಮಾಡಿದ್ದಾರೆ. ಬಟ್ ಕಾನೂನಲ್ಲಿ ನಮ್ಮ ಸ್ಕೀಮು ಏನು ಹೇಳುತ್ತೆ ಅವರ ಪ್ರೊಟೆಕ್ಷನ್ಗೆ ಅಂತ ಅಂದರೆ, ಚಿಕ್ಕ ರಸ್ತೆಗೆ ಇವ್ರನ್ನ ಹೋಗ್ಬೋದು ಅಂತ ಇವಾಗ ಹೇಳ್ತಿದ್ದಾರೆ. ಇವ್ರನ್ನೆಲ್ಲ ಎವಿಕ್ಟ್ ಮಾಡಿಬಿಟ್ಟು ನೀವು ಸಣ್ಣ ಸಣ್ಣ ರಸ್ತೆಗೆ ಹೋಗಿ, ನಾವು ಮೇಜರ್ ರೋಡ್ಸಿಂದ ನಿಮ್ಮನ್ನೆಲ್ಲ ಎವಿಕ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು 1500 ಕಿಲೋಮೀಟರ್ ರಸ್ತೆಯಿಂದ ಇವ್ರನ್ನೆಲ್ಲ ಎವಿಕ್ಟ್ ಮಾಡಿಬಿಟ್ಟಿದ್ದಾರೆ. ಮೇಜರ್ ರೋಡ್, ಆರ್ಟೀರಿಯಲ್ ರೋಡಿಂದ. ಅವ್ರ ಕಾನೂನೇ ಓದಿಲ್ಲ ಇದನ್ನು ಮಾಡೋಕ್ಕೆ ಮುಂಚೆ. ಯಾಕೆಂದರೆ ಸ್ಕೀಮ್ನಲ್ಲಿ ಕ್ಲಿಯರಾಗಿ ಏನು ಹೇಳುತ್ತೆ ಅಂತಂದರೆ, 4.5 ಮೀಟರ್ ಇರೋ ರಸ್ತೆಯಲ್ಲಿ ನೀವು ವೆಂಡರ್ಸ್ನ ಇಟ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಬರೀ ನಾನ್ ವೆಹಿಕ್ಯುಲರ್ ರೋಡ್ ಆಗಿದ್ದರೆ ಇಟ್ಕೋಬೋದು. ಅಂದರೆ ಅಲ್ಲಿ ವೆಹಿಕಲ್ಸೇ ಬರದೇ ಇರೋವಂಥ ರಸ್ತೆಯಲ್ಲಿ ಬೀದಿ ವ್ಯಾಪಾರಿಗಳನ್ನ ಇಟ್ಕೋಬೋದು. 4.5 ಮೀಟರ್ ರಸ್ತೆ ಇದ್ದರೆ, 4.5ಇಂದ 9 ಮೀಟರ್ವರೆಗೂ ರಸ್ತೆ ಇದ್ದರೆ, ಅದು ಒನ್ ವೇ ಆಗಿದ್ದರೆ ಮಾತ್ರ ಅಲ್ಲಿ ವೆಂಡರ್ಸ್ನ ಇಟ್ಕೋಬೋದು. ಆಮೇಲೆ 9 ಮೀಟರ್ಸಿಂದ 15 ಮೀಟರ್ಸ್ವರೆಗೂ ರಸ್ತೆ ಇದ್ದರೆ ಅಲ್ಲಿ ಒನ್ ಸೈಡ್ ವೆಂಡಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ಬೋದು. ಎಲ್ಲಿ ನಾವು ವಿದೌಟ್ ಎನಿ ರೆಸ್ಟ್ರಿಕ್ಷನ್ ವೆಂಡಿಂಗ್ ಮಾಡೋಕ್ಕೆ ಅಲೌ ಮಾಡಬೇಕು ಅಂದರೆ 15 ಮೀಟರ್ಗಿಂತ ಜಾಸ್ತಿ ಇರೋ ರಸ್ತೆಯಲ್ಲಿ ಬೋತ್ ಸೈಡ್ಸ್ ವೆಂಡಿಂಗ್ ಅಲೌ ಮಾಡ್ಬೋದು ಅಂತ ಇದೆ. ಓಕೆ, ಮೇಜರ್ ರೋಡ್ ಇಸ್ ದ ಏರಿಯಾ ವೇರ್ ದೇ ಶುಡ್ ಬಿ ಅಲೌಡ್ ಟು ಬಿ. ಅಲ್ಲಿಂದಲೇ ನೀವು ಎಲ್ಲರೂ ಎವಿಕ್ಟ್ ಮಾಡಿದ್ದೀರಾ? ಕಾನೂನು ಓದ್ಕೊಂಡಿದ್ದೀರಾ ಇಲ್ವಾ? 15 ಮೀಟರ್ ಇರುತ್ತೆ ನಮ್ಮ ಮೇಜರ್ ರೋಡು, ಆರ್ಟೀರಿಯಲ್ ರೋಡು, ಅಲ್ಲಿಂದ ನೀವು ಎವಿಕ್ಟ್ ಮಾಡಿದ್ದೀರಾ. ಆಮೇಲೆ ಸಣ್ಣ ರಸ್ತೆಗೆ ಹೋಗಿ ಅಂತ ಹೇಳ್ತಿದ್ದೀರಾ. ನಾನು ಆಗಲೇ ಹೇಳಿದ್ದೀನಿ, ಸಣ್ಣ ರಸ್ತೆಯಲ್ಲಿ ಎಷ್ಟು ರೆಸ್ಟ್ರಿಕ್ಷನ್ ಇದೆ ವೆಂಡಿಂಗ್ ಅಲೌ ಮಾಡೋದಕ್ಕೆ ಅಂತ. ಯಾಕೆ ಅಂದರೆ ಅವರು ಆಗಲೇ ಪಾದಚಾರಿಗಳದ್ದು ರಕ್ಷಣೆ ಕೂಡ ಗಮನದಲ್ಲಿಟ್ಕೊಂಡು ಸಣ್ಣ ಸಣ್ಣ ರಸ್ತೆಯಲ್ಲಿ ನೀವು ಮಾಡೋ ಹಂಗಿಲ್ಲ ವೆಂಡಿಂಗ್ ಅಂತಲೇ ಹೇಳಿದ್ದಾರೆ. ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಎಲ್ಲಿ ಪಾದಚಾರಿಗಳಿಗೆ ಅಡಚಣೆ ಆಗಲ್ವೋ ಅಂಥ ದೊಡ್ಡ ರಸ್ತೆಯಲ್ಲಿ ನೀವು ವೆಂಡಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ಹೇಳಿರೋದು ಕಾನೂನಿನಲ್ಲಿ, ಸ್ಕೀಮ್ನಲ್ಲಿ, ಕರ್ನಾಟಕ ಡೆವಲಪ್ ಮಾಡಿರೋ ಸ್ಕೀಮ್ನಲ್ಲಿ. ಸೊ ಜೊತೆಗೆ ಪೇವ್ಮೆಂಟ್ ಬಗ್ಗೆ, ಪೇವ್ಮೆಂಟ್ನಲ್ಲಿ ಎಷ್ಟು ಅಗಲ ಇರಬೇಕು ಅಂತ ಕೂಡ ಫಿಕ್ಸ್ ಆಗಿದೆ ಸ್ಕೀಮ್ನಲ್ಲಿ. ಏನು ಹೇಳಿದ್ದಾರೆ ಅಂದರೆ, ಒಬ್ಬ ವೆಂಡರ್ಗೆ 10 ಸ್ಕ್ವೇರ್ ಫೀಟಷ್ಟು ಜಾಗ ಕೊಡ್ಬೋದು. ಅಂದರೆ 3x3 ಏನೋ ಆಗುತ್ತೆ, 3 ಫೀಟು ಅಗಲ ಅಷ್ಟು ವೆಂಡರ್ಗೆ ಕೊಡ್ಬೋದು. ಅದರ ಮುಂದೆ 4 ಅಡಿನ ಬಂದ ವ್ಯಾಪಾರಿಗಳು ಕಸ್ಟಮರ್ಸ್ಗೆ ಅವ್ರು ನಿಂತ್ಕೊಂಡು ವ್ಯಾಪಾರ ಮಾಡೋದಕ್ಕೆ 4 ಅಡಿ ಇರಬೇಕು. ಅದರಿಂದ ಆಚೆ 4 ಅಡಿ ಪಾದಚಾರಿಗಳಿಗೆ ಸೇಫ್ಟಿ ಇರಬೇಕು ಅಂತ ಹೇಳ್ತಾ ಇದೆ. ರೂಲ್ ಕಾನೂನನ್ನ ಮಾಡುವಾಗ ಅಥವಾ ಸ್ಕೀಮ್ ಅನ್ನ ರಚನೆ ಮಾಡುವಾಗ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಭಾಗಕ್ಕೆ ವಿಂಗಡಣೆ ಮಾಡಿ ಕಾನೂನನ್ನ ಮಾಡಿದೆ. ಅದನ್ನು ಕೂಡ ಗಮನಿಸದೇನೆ ಈ ತರದೊಂದು ಆಕ್ಷನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಡೆಫಿನೆಟ್ಲಿ. ಎಲ್ಲಿ ನಮಗೆ 11 ಫೀಟ್ ಪೇಮೆಂಟ್ ಸಿಗುತ್ತೆ, ಓನ್ಲಿ ಆನ್ ದ ಆರ್ಟೇರಿಯಲ್ ರೋಡ್, ಒಂದು KG ರೋಡ್ ಇರ್ಬೋದು, ಅಥವಾ BBMP ಪಕ್ಕದಲ್ಲಿರೋ ರಸ್ತೆಗಳಿರ್ಬೋದು, ಬಸ್ ಬೇ ಇರುತ್ತಲ್ಲ ಅಲ್ಲಿ ಡೆಫಿನೆಟ್ಲಿ 11 ಫೀಟ್ ಪೇವ್ಮೆಂಟ್ ಇರುತ್ತೆ. ಅಲ್ಲಿಂದಲೇ ನೀವೆಲ್ಲರೂ ಎವಿಕ್ಟ್ ಮಾಡಿದ್ದೀರಾ, ಅದು ವಿದೌಟ್ ಗಿವಿಂಗ್ ನೋಟಿಸ್. ಸೊ ಇದು ತುಂಬಾ ಅನ್ಯಾಯ ಆಗಿದೆ ಅವ್ರಿಗೆಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ನ್ಯಾಚುರಲ್ ಮಾರ್ಕೆಟ್ ಅಂದರೆ ತುಂಬ 50 ವರ್ಷದಿಂದ ಅಲ್ಲಿ ಮಾರ್ಕೆಟ್ ನಡೀತಾ ಇದ್ದರೆ ಆ್ಯಂಡ್ ಅಲ್ಲಿ ವೆಂಡರ್ಸ್ 50 ವರ್ಷದಿಂದ ಇದ್ದರೆ ಅದನ್ನು ಹೆರಿಟೇಜ್ ಮಾರ್ಕೆಟ್ ಅಂತ ಡಿಕ್ಲೇರ್ ಮಾಡಬೇಕು. ಆಮೇಲೆ ಎಲ್ಲಿ ಜನ ಬರ್ತಾರೆ ಕೊಂಡ್ಕೊಳ್ಳೋದಕ್ಕೆ ಅದು ನ್ಯಾಚುರಲ್ ಮಾರ್ಕೆಟ್. ಇವಾಗ ಬಸ್ ಬೇ ಇರ್ಬೋದು, ಅಥವಾ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರ್ಬೋದು, ಅಥವಾ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ಬೋದು, ಅಲ್ಲಿ ಜನ ಓಡಾಡ್ತಾರೆ, ಅವ್ರಿಗೆ ವ್ಯಾಪಾರ ಆಗುತ್ತೆ. ಅಂಥ ಜಾಗಗಳನ್ನ ನಾವು ನ್ಯಾಚುರಲ್ ಮಾರ್ಕೆಟ್ ಅಂತ ಡಿಕ್ಲೇರ್ ಮಾಡಬೇಕು. ಅಲ್ಲಿಂದ ಯಾರನ್ನೂ ಎವಿಕ್ಟ್ ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳಿದೆ. ಬಹುಶಃ ಇದನ್ನು ಗಮನಿಸಿದ್ರೆ ಸಿಟಿ ಮಾರ್ಕೆಟು ಹೆಸರೇ ಸಿಟಿ ಮಾರ್ಕೆಟು, ಆದರೆ ಅಲ್ಲಿಂದ ಹೇಗೆ ಒಂದು ರೀತಿ JCBಗಳನ್ನೆಲ್ಲ ತಂದು ಅವರ ಇವುಗಳನ್ನೆಲ್ಲ ಸ್ಮ್ಯಾಶ್ ಮಾಡಿ ಹಾಗೆಲ್ಲ ಮಾಡಿದ್ದನ್ನು ನಾವು ನೋಡಿದ್ವಿ. ಸೊ ಹೀಗೆ ಮಾಡಿದಾಗ ಅಲ್ಲಿಯ ಕೆಲವು ವೆಂಡರ್ಸು
ಸಮ್ ಅಸೋಸಿಯೇಷನ್ ಕೂಡ ವೆಂಡರ್ಸ್ ಅಸೋಸಿಯೇಷನ್, ಹೈಕೋರ್ಟಿಗೆ ಹೋದ್ರು, KR ಮಾರ್ಕೆಟ್ ಅಸೋಸಿಯೇಷನ್, ಹೈಕೋರ್ಟಿಗೆ ಹೋದ್ರು. Yeah. ಸೊ ಹೈಕೋರ್ಟ್ ಅದಕ್ಕೆ ಸದ್ಯಕ್ಕೆ ಅದಕ್ಕೊಂದು ಸ್ಟೇ ಕೊಟ್ಟಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಾಂ, ಆ್ಯಕ್ಚುಲಿ ನಮ್ಮ ಸಿವಿಕ್ ಸಂಸ್ಥೆಯಿಂದ ನಾವು ಹೈಕೋರ್ಟ್ಗೆ ಮನವಿ ಕೊಟ್ಟಿದ್ವಿ. ಇದು ಎಲ್ಲ JCB ತಂದು 16 ವರ್ಷದಿಂದ ಕೆಲಸ ವ್ಯಾಪಾರ ಮಾಡ್ಕೊಂಡಿದ್ದಂಥ ಮಹಿಳೆಯರನ್ನ ಕೂಡ JCB ತಂದು ಅವ್ರದ್ದು ಟೆಂಪರರಿ ಶಾಕ್ನೆಲ್ಲ ಹೊಡೆದಾಕಿದ್ದಾರೆ. BBMP ಪಕ್ಕದಲ್ಲಿ ನಾನೇ ಕಣ್ಣಾರೆ ನೋಡಿದೆ ಅದನ್ನ. ಸೊ ನ್ಯಾಚುರಲ್ ಮಾರ್ಕೆಟ್ ಅದು, ಅಲ್ಲಿಂದ ಎಲ್ಲ ಜನರನ್ನ ಓಡಿಸಿದ್ದಾರೆ. KR ಮಾರ್ಕೆಟಲ್ಲಿ ಎಸ್ಪೆಷಲಿ ನ್ಯಾಚುರಲ್ ಮಾರ್ಕೆಟ್, ಹೆರಿಟೇಜ್ ಮಾರ್ಕೆಟ್ ಅದು, ಅಲ್ಲಿಂದ ಓಡಿಸಿರೋದ್ರಿಂದ ನಾವೇನು ಮಾಡಿದ್ವಿ, ಹೈಕೋರ್ಟ್ಗೆ ಒಂದು ಮನವಿ ಕೊಟ್ವಿ, ಇದು ಎವಿಕ್ಷನ್ ಎಲ್ಲ ಇಲ್ಲೀಗಲ್ ಆಗ್ತಾ ಇದೆ, ನೀವು ಪ್ಲೀಸ್ ಸುವೋ ಮೋಟೋ ಆ್ಯಕ್ಷನ್ ತಗೊಳ್ಳಿ, ಸ್ವಯಂ ಪ್ರೇರಿತವಾಗಿ ಆ್ಯಕ್ಷನ್ ತಗೊಂಡು ಇದೆಲ್ಲ ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ಆದರೆ ಅವರು ಅದನ್ನು ಗಮನಕ್ಕೆ ತಗೊಂಡಿಲ್ಲ. ಬಟ್ ಈ KR ಮಾರ್ಕೆಟ್ ಅಸೋಸಿಯೇಷನ್ನವರು ಅಲ್ಲಿಗೆ ಹೋದಾಗ, ಹೈಕೋರ್ಟ್ಗೆ ಅವ್ರು ಮನವಿ ಕೊಟ್ಟಾಗ, ಅವರು ಮೇ ಬಿ ನಾವು ಕೊಟ್ಟಿದ್ದಂಥ ಸುವೋಮೋಟೋ ಅಪೀಲ್, ಸುವೋಮೋಟೋ ಆ್ಯಕ್ಷನ್ ತಗೊಳ್ಳಿ ಅಂತ ಕೊಟ್ಟಿದ್ದ ಅಪೀಲ್ನ ಅವ್ರು ಓದ್ಕೊಂಡಿದ್ರೇನೋ, ಅದರಿಂದ ಅವರು ಇವಾಗ ಅವ್ರಿಗೆ ಆರ್ಡರ್ ಕೊಟ್ಟಿದ್ದಾರೆ, ಎಲ್ರದ್ದು ಸರ್ವೆ ಆಗೋವರೆಗೂ ನೀವು ಅವ್ರನ್ನ ಎವಿಕ್ಟ್ ಮಾಡಬಾರ್ದು KR ಮಾರ್ಕೆಟಿಂದ, ಮತ್ತು ID ಕಾರ್ಡ್ ಎಲ್ರಿಗೂ ಕೊಡೋವರೆಗೂ ನೀವು ಅವ್ರನ್ನ ಎವಿಕ್ಟ್ ಮಾಡಬಾರ್ದು, ಟೌನ್ ವೆಂಡಿಂಗ್ ಕಮಿಟಿ ಕೂಡ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಸೊ ಅವರು ಹೈಕೋರ್ಟ್ನವರು ಕಾನೂನುಬದ್ಧವಾಗಿ ಇವಾಗ ಕೊಟ್ಟಿದ್ದಾರೆ. ಇವರು ಅದನ್ನು ಕೂಡ ಗಮನಿಸ್ತಾ ಇದ್ದಾರೋ ಇಲ್ವೋ. ಸೊ ಈಗ ಪ್ರಶ್ನೆ ಇಷ್ಟು, ಕಾನೂನಿದೆ, ಯೋಜನೆ ಇದೆ, ಅದಕ್ಕೆ ರೂಲ್ಸನ್ನು ಫ್ರೇಮ್ ಮಾಡಿದ್ದಾರೆ, ಮತ್ತು ಒಂದು ಸರ್ಕಾರ ಅಥವಾ ಪ್ರಭುತ್ವ ಅದರ ಜವಾಬ್ದಾರಿ ಕೇವಲ ಆಡಳಿತ ನಡೆಸೋದಲ್ಲ, ಆಡಳಿತ ನಡೆಸುವಾಗ ಯಾರಿಗೆ ಆಡಳಿತ ನಡೆಸಬೇಕು ಮತ್ತು ಅದರಲ್ಲಿ ಯಾರಿಗೆ ಹೆಚ್ಚು ಹಿತವನ್ನು ಕಾಯಬೇಕು ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಥದನ್ನು ಮಾತಾಡುವಾಗ ನನಗೊಂದು ನೆನಪಾಗುತ್ತೆ, ಇಲ್ಲೇ ಪಕ್ಕದಲ್ಲಿ NR ಕಾಲೋನಿ ತುಂಬ ದೊಡ್ಡ ತರಕಾರಿ ಮಾರ್ಕೆಟ್ ಇದೆ. ಅಲ್ಲೂ ಕೂಡ ಅಲ್ಲೊಂದು ಮೈದಾನ ಇತ್ತು, ರಾಮ ಮಂದಿರ ಮೈದಾನ ಅಂತಲೇ ಹೆಸರು. ಅಲ್ಲೂ ತರಕಾರಿ ಮಾರ್ಕೆಟ್ ಇತ್ತು. ಆ ತರಕಾರಿ ಇವ್ರನ್ನೆಲ್ಲ ಅಲ್ಲಿಂದ ಓಡಿಸಿ ಅಲ್ಲೇನು ಮಾಡಿದರು, ದೇವಸ್ಥಾನ ಕಟ್ಟಿದರು. ಜನರಿಗೆ ದೇವರು, ಪೂಜೆ, ಧರ್ಮ, ನಂಬಿಕೆ ಅದು ಡೆಫಿನೆಟ್ಲಿ ಗೌರವಿಸೋಣ ನಾವು. ಆದರೆ ಜನರ ಜೀವನೋಪಾಯಕ್ಕಾಗಿ ಬಳಸ್ತಾ ಇದ್ದಂತಹ ಜಾಗದಿಂದ ಅವರನ್ನು ತೊಂದರೆ ಆಗುತ್ತೆ ಅಂತ ಎಬ್ಸಿ ಅಲ್ಲಿ ಕಟ್ಟಿದ್ದು ದೇವಸ್ಥಾನ. ಆ ನಂತರ ಅವರನ್ನು ಜನ ಓಡಾಡದೇ ಇರುವ ಜಾಗಕ್ಕೆ ನೀವು ಶಿಫ್ಟ್ ಆಗಬೇಕು ಅಂತ ಹೇಳಿದ್ರು. ಸೊ ಈಗ ನಾನು ಹೇಳಿದೆ, ಈಗ ವೆಂಡಿಂಗ್ ಝೋನ್ ಅಂತ ಹೇಳ್ತಾರಲ್ಲ, ಆ ವೆಂಡಿಂಗ್ ಝೋನನ್ನು ಮಾಡುವಾಗ ಕಾನೂನು ಅಥವಾ ಈ ಸ್ಕೀಮಲ್ಲಿ ಆ ಥರದ್ದೇ, ಈಗ ನೀವು ಹೇಳಿದ್ರಿ ಮೆಟ್ರೋ ಸ್ಟೇಷನ್ನು, ಬಸ್ ಸ್ಟೇಷನ್ನು, ಈ ಥರದ್ದು ಹೇಳಿದ್ರಿ. ಅದಲ್ಲದೆ ಈಗ ನಾಳೆ ನಾವು ಅದನ್ನೆಲ್ಲ ಹೈಕೋರ್ಟ್ ಹೇಳಿದೆ ನಿಮಗೆ ಜಾಗ ತೋರಿಸ್ಬೇಕು ಅಂತ ಹೇಳಿ ಜನ ಓಡಾಡೋ ಜಾಗ ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಗ್ರೌಂಡನ್ನು ತೋರಿಸಿದ್ರೆ ಈಸ್ ಇಟ್ ಅಕ್ಸೆಪ್ಟಬಲ್? ಡೆಫಿನೆಟ್ಲಿ ನಾಟ್. ಅದೇನೇ ಎಲ್ಲಿ ಜನ ಬರ್ತಾರೆ ಅಲ್ಲಿ ನೀವು ಜಾಗ ಒದಗಿಸ್ಕೊಡ್ಬೇಕು. ಇವಾಗ ನೋಡಿ, ನ್ಯಾಚುರಲ್ ಮಾರ್ಕೆಟಲ್ಲಿ ಜಾಗ ಇಲ್ಲ, ಅದರಿಂದ ಇವ್ರನ್ನೆಲ್ಲ ಎವಿಕ್ಟ್ ಮಾಡ್ತೀವಿ ಅಂತ ಅವ್ರು ಹೇಳ್ಬೋದು. ಆದರೆ ನೀವು ಯಾಕೆ ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಅವ್ರ ಪೇವ್ಮೆಂಟ್ನ ಅಗಲ ಮಾಡಿ, 11 ಫೀಟ್ ಇಲ್ಲದೆ ಹೋದರೆ ಪೇವ್ಮೆಂಟು, ಅದನ್ನು ಅಗಲ ಮಾಡಿ ಅವ್ರಿಗೆ ಜಾಗ ಒದಗಿಸ್ಕೊಡಿ. ಅವ್ರನ್ನ ಎಲ್ಲೋ ಜನ ಬಲ್ಲದೇ ಇರೋ ಕಡೆ ಶಿಫ್ಟ್ ಮಾಡೋಕ್ಕೆ ಬದಲು ಅವ್ರಿಗೆ ಎಲ್ಲಿ ಕಸ್ಟಮರ್ಸ್ ಸಿಗ್ತಾರೆ ಅಲ್ಲೇ ಜನಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ವ್ಯಾಪಾರಿಗಳಿಗೂ ಕೂಡ, ಬೀದಿ ಬದಿ ವ್ಯಾಪಾರಿಗಳಿಗೆ. ಇವಾಗ ನಾನು ಹೇಳೋದು, ಕಾರ್ಗಳಿಗೆ ಜಾಗ ಇಲ್ಲ, ರಸ್ತೆಯಲ್ಲಿ ಕಂಜೆಷನ್ ಇದೆ ಅಂದ್ಬಿಟ್ಟು ರೋಡ್ ವೈಡನಿಂಗ್ ಮಾಡ್ತೀರಾ, ಅಕ್ವೈರ್ ಮಾಡ್ಕೊತೀರಾ, ಯಾವುದಾದ್ರು ಪ್ರೈವೇಟ್ ಏರಿಯಾಗಳನ್ನೆಲ್ಲ ಅಕ್ವೈರ್ ಮಾಡಿಕೊಂಡು ರೋಡ್ ವೈಡನಿಂಗ್ ಮಾಡಲೇಬೇಕು, ಕಂಜೆಷನ್ ಇದೆ ಅಂತ ಹೇಳ್ತೀರಾ. ಅದು ಪ್ರೈವೇಟ್ ವೆಹಿಕಲ್ಗೆ ಇನ್ಸೆಂಟಿವೈಸ್ ಮಾಡ್ದಂಗೆ. ಅವ್ರಿಗೋಸ್ಕರ ಪ್ರೈವೇಟ್ ವೆಹಿಕಲ್ ಓನರ್ಸ್ಗೆ ನೀವಿಷ್ಟು ವ್ಯವಸ್ಥೆ ಮಾಡಿಕೊಡೋ ಹಾಗಿದ್ರೆ, ಈ ಜೀವನೋಪಾಯಕ್ಕೋಸ್ಕರ ಮಾಡ್ತಾ ಇರೋ ವೆಂಡಿಂಗ್ಗೆ ಪೇವ್ಮೆಂಟ್ ಅಗಲ ಮಾಡೋಕ್ಕೇನು ಅಲ್ವಾ? ಸೊ ನಾನು ಹೇಳೋದು, ಅವ್ರಿಗೂ ಕೂಡ ವೈಡನಿಂಗ್ ಮಾಡಿ ಪೇವ್ಮೆಂಟ್ನ ಅಥವಾ ರಸ್ತೆನ ವೈಡನ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಅವ್ರು ಎಲ್ಲಿ ನ್ಯಾಚುರಲ್ ಮಾರ್ಕೆಟ್ ಇದೆ ಅಲ್ಲೇ ಅವರು ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಜೊತೆಗೆ ಆ ಸ್ಕೀಮ್ನಲ್ಲಿ ಮತ್ತು ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂತಂದರೆ, ಮುನ್ಸಿಪಾಲ್ಟಿದು ಪ್ಲ್ಯಾನ್ಗಳಲ್ಲಿ
ಮತ್ತು ಮಾಸ್ಟರ್ ಪ್ಲ್ಯಾನ್ ನಗರಕ್ಕೆ ಮೆಟ್ರೋ ಆಗಿದ್ದರೆ ಮೆಟ್ರೋಪಾಲಿಟನ್ ಪ್ಲ್ಯಾನ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳದ್ದು ಉದ್ಯೋಗನ ಹೇಗೆ ನಾವು ಬೆಂಬಲಿಸಿ ಅವ್ರಿಗೆ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿ ಅಂತ ಹೇಳಿದೆ. ಅವರ ಉದ್ಯೋಗ, ಅವರ ಜೀವನೋಪಾಯನ ಕಾಪಾಡಿ ಅದನ್ನು ಬೆಟರ್ ಮಾಡೋದಕ್ಕೆ ಏನು ಮಾಡಬೇಕೋ ಪ್ಲ್ಯಾನ್ನಲ್ಲಿ ಮಾಡಿ, ಅದನ್ನು ಮಾಡಿದ ಮೇಲೇ ಯು ಕ್ಯಾನ್ ಥಿಂಕ್ ಆಫ್ ಎವಿಕ್ಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಪ್ಲ್ಯಾನ್ಗಳೇ ಮಾಡಿಲ್ಲ, ಅವ್ರಿಗೂ ಜೀವನೋಪಾಯಕ್ಕೆ ನಾವು ಇಷ್ಟು ಜಾಗ ಒದಗಿಸ್ಬೇಕು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅಂತ ಮಾಡಿಲ್ಲ. ಸೊ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದರೆ, ಇದೇ ಜುಲೈ 2026 ಸುಪ್ರೀಂ ಕೋರ್ಟ್ ಇನ್ನೊಂದು ಆದೇಶ ಕೊಟ್ಟಿದೆ. ಮಲ್ಕಿತ್ ಸಿಂಗ್ ಅಂತ ಒಂದು ಕೇಸ್ನಲ್ಲಿ ಅವ್ರು ಹೇಳಿದ್ದಾರೆ, ಅದು ಕೂಡ ಸ್ಟ್ರೀಟ್ ವೆಂಡರ್ಸ್ ಹೋಗಿದ್ದರು, ಐ ಥಿಂಕ್ ಇನ್ ಚಂಡೀಗಢ. ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಬೀದಿ ಬದಿ ವ್ಯಾಪಾರಿಗಳನ್ನ ಆದಷ್ಟು ಮಾನವೀಯತೆಯಿಂದ ನೋಡಬೇಕು, ಅವ್ರ ಉದ್ಯೋಗನ ಆದಷ್ಟು ತಡೆ ಮಾಡ್ದಿರ ನೀವು ಅವ್ರಿಗೆ ಜೀವನೋಪಾಯ ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ಹೇಳಿದೆ. ಸೇಮ್ ಜುಲೈ ಎಲ್ಲಿ ಪಾದಚಾರಿಗಳಿಗೆ ನೀವು ಹಕ್ಕು ಕೊಡಬೇಕು ಅಂತ ಹೇಳಿದೆಯೋ, ಸೇಮ್ ಸುಪ್ರೀಂ ಕೋರ್ಟು ಸ್ಟ್ರೀಟ್ ವೆಂಡರ್ಸ್ಗೂ ನೀವು ತೊಂದರೆ ಕೊಡಕೂಡ್ದು ಅವ್ರ ಜೀವನೋಪಾಯಕ್ಕೆ ಅಂತ ಆದೇಶ ಕೊಟ್ಟಿದೆ. ಸೊ ಇವೆರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ನಾವೇನು ಇವಾಗ ರೂಲ್ಸಲ್ಲಿ ಸ್ಕೀಮ್ನಲ್ಲಿ ಇಬ್ಬರಿಗೂ ಅನ್ವಯಿಸೋ ಹಾಗೆ ಕಾನೂನು ಮಾಡ್ಕೊಂಡಿದ್ದೀವಿ, ಅದನ್ನು ಅನುಷ್ಠಾನ ಮಾಡಬೇಕು. ಅಂದರೆ ನಾನು ಕಡೆಯದಾಗಿ ಏನು ಹೇಳಬೇಕು ಅಂತೀನಿ ಅಂದರೆ, ಯಾರನ್ನ ಇಲ್ಲೀಗಲ್ಲಾಗಿ ಆರ್ಟೀರಿಯಲ್ ರೋಡಿಂದ ಎವಿಕ್ಟ್ ಮಾಡಿದ್ದೀರಾ ಅವ್ರನ್ನೆಲ್ಲ ವಾಪಸ್ ಅಲ್ಲೇ ಅವ್ರಿಗೆ ಜಾಗ ಕೊಡಿ, ಬಿಕಾಸ್ ದಟ್ ಈಸ್ ದ ರೆಸ್ಟ್ರಿಕ್ಷನ್ ಫ್ರೀ ವೆಂಡಿಂಗ್ ಝೋನ್. ಆ್ಯಂಡ್ ಅವ್ರದ್ದು ಟೆಂಪರರಿ ಶಾಕು, ಪುಷ್ಕಾಟು ಎಲ್ಲ JCBನಲ್ಲಿ ಎತ್ಕೊಂಡು ಹೋಗಿದ್ದೀರಾ, ಎಷ್ಟು ಲಾಸ್ ಆಗಿದೆ, ಸಾಮಾನೆಲ್ಲ ಸೀಸ್ ಮಾಡಿಬಿಟ್ಟಿದ್ದೀರಾ ವಿದೌಟ್ ಗಿವಿಂಗ್ ದೆಮ್ ಅ ಲಿಸ್ಟ್. ಸೊ ಅದಕ್ಕೆಲ್ಲ ಕಾಂಪನ್ಸೇಷನ್ ಕೊಟ್ಟು ಅವ್ರನ್ನ ವಾಪಸ್ ಅದೇ ಜಾಗಕ್ಕೆ ಹಾಕಿ ಅಂತ ನಮ್ಮ ಬೇಡಿಕೆ. ಓಕೆ, ಬಹುಶಃ ಬೀದಿ ಬದಿ ವ್ಯಾಪಾರಿಗಳು, ವ್ಯಾಪಾರ ಅಂದರೆ ಗ್ರಾಹಕರಿಗೆ ಅಗತ್ಯವಾಗಿರುವುದನ್ನು ಕೊಡುವ ವ್ಯಾಪಾರ. ಹೌದು. ಆದರೆ ಇಲ್ಲಿ ರಾಜ್ಯದಲ್ಲಿ ವ್ಯಾಪಾರಗಳು ಹೆಂಗೆ ನಡೀತಾ ಇದೆ ಅಂತಂದರೆ, ರಾಜ್ಯದ ಎಕಲಾಜಿಕಲ್ ಇಂಬ್ಯಾಲೆನ್ಸನ್ನು ಉಂಟು ಮಾಡುವ, ರಾಜ್ಯದ ಅಥವಾ ನಮ್ಮ ನಗರದ ಸೌಂದರ್ಯವನ್ನೂ ಹಾಳು ಮಾಡುವ ಮತ್ತು ಅತ್ಯಂತ ಪ್ರೇಕ್ಷಣೀಯ ಸ್ಥಳ ಅಥವಾ ಎಕಲಾಜಿಕಲಿ ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತಹ ಲಾಲ್ಬಾಗ್ ಅಂಥದ್ದನ್ನು ಕೂಡ ಎನ್ಕ್ರೋಚ್ ಮಾಡೋದಕ್ಕೆ ಅದಾನಿ ಅಂಥವರಿಗೆ ರೆಡ್ ಕಾರ್ಪೆಟನ್ನು ಹಾಸ್ತಾ ಇರುವಂತಹ ರಾಜ್ಯದಲ್ಲಿ ನೆನ್ನೆ ಮುಖ್ಯಮಂತ್ರಿಗಳ ಮನೆಗೆ ಅವರು ಬಂದು ಹೋದರು ಅಂತ ಕೇಳ್ಪಟ್ವಿ ನಾವು. ಸೊ ಇನ್ನು ಏನೇನು ಕಾದಿದೆಯೋ ಆ ಕ್ಲೋಸ್ ಡೋರ್ ಹಿಂದ್ಗಡೆ ಗೊತ್ತಿಲ್ಲ ನಮಗೆ. ಆದರೆ ಈ ದೇಶದಲ್ಲಿ ಇರುವಂತಹ ಕಾನೂನು, ಸುಪ್ರೀಂ ಕೋರ್ಟ್ ಹೇಳಿರೋದಿರಬಹುದು, ಹೈಕೋರ್ಟ್ ಹೇಳಿರೋದಿರಬಹುದು, ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಲಾ ಇರ್ಬೋದು, ರಾಜ್ಯದ ಸ್ಕೀಮ್ಗಳಿರ್ಬೋದು, ಅಥವಾ PM ಸ್ವನಿಧಿ ಯೋಜನೆ ಅಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಸ್ಟ್ರೀಟ್ ವೆಂಡರ್ಸ್ ಮತ್ತು ಕಸ್ಟಮರ್ಸ್ ಯಾರಿದ್ದಾರೆ, ತರಕಾರಿಯನ್ನು ಕೊಂಡ್ಕೊಳ್ಳೋದು ಮನುಷ್ಯರೇ ತಾನೆ, ಅವ್ರ ಬದುಕಿಗೆ ಬೇಕು ತಾನೆ ಅದು. ಸೊ ಹಾಗಾಗಿ ಇವರಿಬ್ಬರ ಹಿತವನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರವಂತೂ ಉಲ್ಲಂಘನೆ ಮಾಡಿದೆ. ಇದು ಬೇರೆ ಬೇರೆ ಕಡೆನೂ ಆಗ್ತಾ ಇದೆ. ಆದರೆ ಕಾತ್ಯಾಯನಿ ಚಾಮರಾಜ್ ಅವರು ಬಹಳ ಸ್ಪಷ್ಟವಾಗಿ ಪರ್ಯಾಯ ದಾರಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸರ್ಕಾರ ಇದನ್ನು ಕನ್ಸಿಡರ್ ಮಾಡಲೇಬೇಕಾದಂತಹ ಜರೂರಿದೆ. ಅವರ ವಸ್ತುಗಳನ್ನು ಕಿತ್ಕೊಂಡು ಹೋಗಿರೋದು, ಅದನ್ನು ವಶಪಡಿಸ್ಕೊಂಡಿರೋದು ಅನ್ನೋದಲ್ಲ, ನಾವು ಕಿತ್ಕೊಂಡು ಹೋಗಿರೋದನ್ನು ವಾಪಸ್ ಕೊಡಬೇಕು ಮತ್ತು ಆಗಿರುವ ಲಾಸಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ. ಥ್ಯಾಂಕ್ ಯು ಕಾತ್ಯಾಯಿನಿ. ನಿಜವಾಗ್ಲೂ ಆ ಬೀದಿ ಬದಿ ವ್ಯಾಪಾರಿಗಳನ್ನು ಹಾಗೆ, ಮತ್ತು ಆ ಟೈಮಲ್ಲಿ ಬೆಂಗಳೂರಲ್ಲಿ ಮಳೆ ಕೂಡ ಬರ್ತಾಯಿತ್ತು, ಈವನ್ ಮಂಗಳೂರಲ್ಲಿ ಎಂಥದೇ ಒಂದು ಮಾಡಿ ಅಲ್ಲಿ ಹೋರಾಟ ಮಾಡಿ ಅದನ್ನು ತಡೆದ್ರು ಅಂತ ಅನ್ನೋದು ಕೂಡ ಇರೋ ಅಂಥದ್ದು. ಸೊ ನಾವು ಅಂದ್ಕೊಳ್ಳೋಣ, ಒಂದು ರಾಜ್ಯ ಸರ್ಕಾರಕ್ಕೆ ತನ್ನ ಆಡಳಿತವನ್ನು ನಡೆಸುವಾಗ ಕೇವಲ ಕಾನೂನಿನ 2+2 4 ಅಲ್ಲ, 3+1 5-1 ಕೂಡ 4 ಆಗುತ್ತೆ. ಆ 4ಅನ್ನು ರೀಚ್ ಆಗಬೇಕಾದ್ರೆ ಯಾರಿಗೂ ತೊಂದರೆ ಆಗದಿದ್ದ ಹಾಗೆ ಮಾಡಬೇಕು ಅನ್ನೋದಕ್ಕಾಗಿ ಈ ಮಾತುಗಳನ್ನ ಆಡ್ಸಿರೋ ಅಂಥದ್ದು. ಸೊ ವೀಕ್ಷಕರೇ, ನಿಮ್ಮೂರಲ್ಲೂ ಬೀದಿ ಬದಿ ವ್ಯಾಪಾರಿಗಳಿಗೆ ಹೀಗೆ ತೊಂದರೆ ಆಗಬಹುದು, ಅಥವಾ ಯಾರಿಗೆ ಕಾಮನ್ ಪೀಪಲ್ ಅಂತ ನಾವು ಯಾರು ಹೇಳ್ತೀವೋ ಅವರುಗಳಿಗೆ ತೊಂದರೆ ಆದಾಗ ನಾವು ಧ್ವನಿ ಎತ್ತಬೇಕು. ಇದು ಜನಶಕ್ತಿ ಮೀಡಿಯಾದ ಉದ್ದೇಶ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಹೊತ್ತು ಈ ಮಾತುಕತೆ ಇವತ್ತಿಗೆ ಇಲ್ಲಿಗೆ ಮುಗಿಸ್ತೀವಿ.
ಬಹಳ ವಿಷಯಗಳು ಬರ್ತಾ ಇದ್ದಾವೆ. ಮನೆ ಮುಂದ್ಗಡೆ ನೀವು ಗಾಡಿ ಪಾರ್ಕ್ ಮಾಡಿಕೊಂಡ್ರೆ 15,000 ಕಟ್ಟಿ, 25,000 ಕಟ್ಟಿ ಅಂತ ಹೇಳೋ ಅಂಥದ್ದು ಇರ್ಬೋದು. ಪಾರ್ಕ್ಗಳಲ್ಲಿ ಕಮರ್ಷಿಯಲ್ಲಿಗೆ ಜಾಗ ಕೊಡೋದಕ್ಕೆ ಅವಕಾಶ ಆಗುವಂಥದ್ದನ್ನು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಎಲ್ಲೂ ಚರ್ಚೆ ಮಾಡ್ದೇನೆ ಅಂಗೀಕಾರ ಆಗಿರುವಂಥದ್ದು ಇದೆ. ಸೊ ಸವಾಲುಗಳು ಬಹಳ ಇದ್ದಾವೆ ನಮಗೀಗ. ಈ ಸವಾಲುಗಳನ್ನು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಕಿವಿ ಹಿಂಡಿ ಬುದ್ಧಿ ಕಲಿಸುವ ಕೆಲಸವನ್ನು ರಾಜ್ಯದ ಜನ ಮಾಡಬೇಕಲ್ಲದೆ ಬೇರೆ ದಾರಿ ಇಲ್ಲ. ಸೊ ಥ್ಯಾಂಕ್ ಯು ಕತೆ. ನಂದು ಧನ್ಯವಾದ ಜನಶಕ್ತಿಗೆ.